Hello, my dear students. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಸಿಸ್ಟಮ್ನ 3ನೇ ಮೆಥಡ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ಯಾಶ್ ಪ್ರೈಸ್ ಆಫ್ ಅಸೆಟ್. ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ ಇಲ್ಲಿ ನೋಡ್ರಿ, ಅ ಪರ್ಸನ್ ಬೈಸ್ ಅ ಮಷಿನ್ by making cash down payment of rupees 15,388. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡತ್ತಾನ್ರಿ, ಒಂದು ಮಷೀನ್ ಖರೀದಿ ಮಾಡತ್ತಾನ ಬೈ ಮೇಕಿಂಗ್ ಕ್ಯಾಶ್ ಡೌನ್ ಪೇಮೆಂಟ್ rupees 15,388. ಅಂದ್ರೆ 15,388 ರೂಪಾಯಿ ಕೊಡೋ ಮೂಲಕ ಅವ ಫಸ್ಟ್ ಡೌನ್ ಪೇಮೆಂಟ್ ಮಾಡತ್ತಾನ. ಅದ ನಂತರ ಅಂಡ್ 11 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ rupees 5873, ಅಂದ್ರೆ 5,873 ರೂಪಾಯಿ ಹಂಗ 11 ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾನ್ರಿ. If the simple interest charged to him at 18%, 18% ಒಂದು ಸಿಂಪಲ್ ಇಂಟ್ರೆಸ್ಟ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ಅಂದ್ರೆ ಫೈಂಡ್ ದ ಸಿ ಪಿ ಆಫ್ ಮಷಿನರಿ ಅಂತ ಕೇಳಿದಾನ. ಅಂದ್ರೆ ಸಿ ಪಿ ಆಫ್ ಮಷಿನ್ ಕಂಡು ಹಿಡಿಬೇಕು ನಾವಿಲ್ಲಿ. ಸೊ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ಇಲ್ಲಿ ಕ್ಯಾಶ್ ಡೌನ್ ಪೇಮೆಂಟ್ 15,388 ಅದ. ದೆನ್ 11 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅದ ರೀ 5,873. ದೆನ್ ಸಿಂಪಲ್ ಇಂಟ್ರೆಸ್ಟ್ at 18% ಅದ. Find the CP of machine ಕೇಳಿದಾನ. So first we have to go with the given information. Given information, cash price, let be x ಆಗಿರಲಿ, ಅದ ಕಂಡು ಹಿಡಿಬೇಕಲ್ಲ, x ತಗೋಬೇಕಲ್ಲಿ. ನೆಕ್ಸ್ಟ್ ಲೆಸ್ down cash payment 15,388, ಅಂದ್ರೆ 15,388 ರೂಪಾಯಿ ಕೊಟ್ಬಿಟ್ವಿ ಪರ್ಚೇಸ್ ಮಾಡಿದ್ದಿನ. ಸೊ ಇಲ್ಲಿ ಬ್ಯಾಲೆನ್ಸ್ ಟು ಪೇ ಎಷ್ಟು ಹೋಯ್ತು ನೋಡ್ರಿ, ಬ್ಯಾಲೆನ್ಸ್ ಟು ಪೇ ಎಕ್ಸ್ ಮೈನಸ್ 15,388, 15,388 ರೂಪಾಯಿ. ಅಂದ್ರೆ ಎಕ್ಸ್ ಮೈನಸ್ 15,388 ರೂಪಾಯಿ ಉಳಿತು. ನೆಕ್ಸ್ಟ್ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ is equal to n is equal to 11. Each installment amount is equal to I is equal to 5873. Next installment, next total ಅಥವಾ actual amount paid. Actual amount pay n into I. n 11 ಅದ, ಇಲ್ಲಿ 5873 ಪರ್ ಇನ್ಸ್ಟಾಲ್ಮೆಂಟ್ ಅದ ರೀ. ಅಂದ್ರೆ ರುಪೀಸ್ ಆಕ್ಚುಯಲ್ ಪೇಮೆಂಟ್ ಎಷ್ಟಾಗುತ್ತೆ ಇಲ್ಲಿ, ಆಕ್ಚುಯಲ್ ಪೇಮೆಂಟ್ 11 ಇಂಟು 5873 ಮಾಡ್ರಿ, ಎಷ್ಟು ಬರ್ತಲ್ಲ, 11 ಇಂಟು 5873 ಮಾಡಿದ್ರೆ ನಮಗೆ 64,603 ರೂಪೀಸ್ ಬರ್ತರಿ. 64,603. ನೆಕ್ಸ್ಟ್ ಎಕ್ಸೆಸ್ ಪೇ is equal to actual pay minus balance to pay. Actual payment 64,603 minus balance to pay x minus 15,388. ಸೊ ಸಿಂಪ್ಲಿಫೈ ಮಾಡ್ಕೊಂಡ್ರೆ 64,603 ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 15,388. ಸೊ 64,603 ಇದು 15,388 ಎರಡು ಕೂಡಿಸ್ಬಿಡ್ರಿ, ಎರಡು ಪ್ಲಸ್ ಪ್ಲಸ್ ಇದಾವೆ. 79,991 minus x. So E is equal to
ಅಂದ್ರೆ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡ್ಬಿಡಿ. ಸೊ ನಮಗೆ ಕ್ಯಾಶ್ ಪ್ರೈಸ್ ಗೊತ್ತಿಲ್ಲ, ಕ್ಯಾಶ್ ಪ್ರೈಸ್ ಬಿ ಎಕ್ಸ್ ಅಂತ ತಗೊಂಡೆ. ನೆಕ್ಸ್ಟ್ ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 15,388 ಅವ್ರ ಪ್ರಕಾರ ಬರ್ಕೊಂಡಿದ್ದೀನಿ. ಸೊ ಟೋಟಲ್ ನಮ್ದು ಕ್ಯಾಶ್ ಪ್ರೈಸ್ ಎಕ್ಸ್ ಇದೆ, ಅದ್ರಾಗ 15,388 ಕಳೆದು ಬಿಟ್ಟೆ, ಉಳಿದಿರೋದು ಬ್ಯಾಲೆನ್ಸ್ ಟು ಪೇ. ಸೊ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 11 ಇದಾವೆ ಇಲ್ಲಿ. ಎನ್ ಇಸ್ ಟು ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಐ 5,373 ರೂಪಾಯಿ ಇದೆ. ನೆಕ್ಸ್ಟ್ ಆಕ್ಚುಯಲ್ ಅಮೌಂಟ್ ಪೇಡ್ ಎನ್ ಇಂಟು ಐ 11 into 573 ಇದೆ. ಸೊ ಆಕ್ಚುಯಲ್ ಪೇಮೆಂಟ್ 64,603 ಐತ್ರಿ. ಸೊ ಈಗ ಎಕ್ಸಸ್ ಪೇ ಕಂಡು ಹಿಡಿಬೇಕಲ್ಲ, ಇ ಈಸ್ ಈಕ್ವಲ್ ಟು ಆಕ್ಚುಯಲ್ ಪೇ ಮೈನಸ್ ಬ್ಯಾಲೆನ್ಸ್ ಟು ಪೇ. ಆಕ್ಚುಯಲ್ ಪೇ 64,603 ಇದೆ. ಸೊ ಬ್ಯಾಲೆನ್ಸ್ ಟು ಪೇ ಎಕ್ಸ್ ಮೈನಸ್ 15,388 ಇದೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊರಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಎಕ್ಸ್ ಹಂಗೆ ಬರೀರಿ, ಮೈನಸ್ ಇಂಟು ಮೈನಸ್ ಪ್ಲಸ್ 15,388. ಸೊ ಇದು ಪ್ಯೂರ್ ನಂಬರ್ ಅದ, ಇದು ಪ್ಯೂರ್ ನಂಬರ್ ಅದ. ಸೊ ಪ್ಯೂರ್ ನಂಬರ್ಸ್ ಅನ್ನ ಆಡ್ ಮಾಡ್ಕೊಂಡ್ಬಿಟ್ರಿ, ಮೈನಸ್ ಎಕ್ಸ್ ಅದೇ ತರ ಇರಲಿ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಸ್ ಆರ್ ಇಸ್. Hello my dear students, up to excess amount 79,991 minus x ಬಂದ ನಂತರ as usual ನಮ್ಮ ಫಾರ್ಮುಲಾ ಹಾಕ್ಬೇಕ್ರಿ. r is equal to 2,400 into e n bracket of n plus 1 i minus 2 into e. ಸೊ ಈಗ r ರೇಟ್ ಆಫ್ ಇಂಟ್ರೆಸ್ಟ್ 18% ಕೊಟ್ಟಿದ್ದಾನ, ಬರ್ಕೋರಿ. is equal to 2,400 as per ಫಾರ್ಮುಲಾ. ಇದು ಎಕ್ಸಸ್ ಅಮೌಂಟ್ ಇಲ್ಲಿದೆ 79,991 ಮೈನಸ್ ಎಕ್ಸ್, ಅದಿದ್ದಂಗೆ ಇರಲಿ, ಅದು ಆಸ್ ಪರ್ ಇದನ್ನ ಬರ್ಕೋರಿ. ಈಗ ನೆಕ್ಸ್ಟ್ ಸ್ಟೆಪ್ 2,400 ಇಂಟು 79,991 ಮಾಡಿದ್ರೆ 19,78400. ಅದೇ ರೀತಿ 2,400 ಇಂಟು ಮೈನಸ್ ಎಕ್ಸ್ ಮಾಡ್ರಿ, ಮೈನಸ್ 2,400 ಎಕ್ಸ್ ಆಯ್ತು. ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಈಗ 11 ಅನ್ನ ಆ ಕಡೆ ಒಯ್ದು ಬಿಡ್ರಿ. ಸೊ ಈಜ್ವಲ್ ಟು ಬಲಗಡೆ ಇದ್ದಂತ 11 ಆ ಕಡೆ ಒಯ್ರಿ, ಇಂಟು ಆಗತ್ರಿ. 18 into 11 198 ಆಯ್ತು. ನೆಕ್ಸ್ಟ್ ಅದೇ ರೀತಿ 11 plus 1 12 ಆಯ್ತು. ಈ 12 ಇಂಟು 5873 ಮಾಡ್ಕೋಬೇಕಾಗ್ತದ್ರಿ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು 79,991 1,59,982. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, 2 ಇಂಟು ಎಕ್ಸ್ 2x. ನೆಕ್ಸ್ಟ್ ಇದಾದ ನಂತರ ಇದು 198 ಆಯ್ತು. ಇದು 19,78,400 ಮೈನಸ್ 2,400 ಎಕ್ಸ್. ಈಗೇನ್ ಮಾಡ್ರಿ 70,476 ಒಳಗಡೆ ಮೈನಸ್ 1,59,982 ಮಾಡ್ರಿ. ಮೈನಸ್ ಮಾಡಿದ್ರೆ 89,506 ಬರುತ್ತೆ. ಪ್ಲಸ್ 2x ಹಂಗೆ ಇರಲಿ. ಸೊ ಇದು ಮೇಲಿಂದ ಇದ್ದಂಗೆ ಇರಲಿ. ಈಗೇನ್ ಮಾಡ್ರಿ 89,506 ಮೈನಸ್ ಇರೋ ಕಾರಣಕ್ಕೆ ಈ ಪ್ಲಸ್ 2x ಅನ್ನ ಈ ಕಡೆ ತಗೋರಿ. ಪ್ಲಸ್ 2x 89,506. ಈಗೇನ್ ಮಾಡ್ರಿ ಇದು ಡಿವೈಡೆಡ್ ಬೈ ಇದ್ದಂತ 2x ಮೈನಸ್ 89,506 ಆ ಕಡೆ ಒಯ್ದು ಬಿಡ್ರಿ. 198 ಇಂಟು 2x 89,506 ಇದಕ್ಕೆ ಡಿವೈಡ್ ಬೈ ಇಲ್ಲಿ ಬಂದ್ರೆ ಇಂಟು ಆಗತ್ರಿ. ನೆಕ್ಸ್ಟ್ 19,78,400 ಮತ್ತು 2,400 ಇದ್ದಂಗೆ ಇರಲಿ. ಈಗೇನ್ ಮಾಡ್ರಿ 198 ಇಂಟು 2x 396x 198 ಇಂಟು 89,506 ಇದು ಇಂಟು ಮಾಡಿದ್ರೆ 1772 2188. ಆಮೇಲೆ ಇದು ಇದ್ದಂಗೆ ಇರಲಿ. ಈಗೇನ್ ಮಾಡ್ರಿ ನಂಬರ್ ವಿತ್ ಅಲ್ಫಾಬೆಟ್ ಅಥವಾ ಎಕ್ಸ್, ನಂಬರ್ ವಿತ್ ಅಲ್ಫಾಬೆಟ್ ಅಥವಾ ಎಕ್ಸ್ ಒಂದೇ ಕಡೆ ಮಾಡ್ಕೊರಿ. 396 ಇದೆ, ಇದು ಮೈನಸ್ ಇದ್ದ 2,400 ಆ ಕಡೆ ಒಯ್ದು ಬಿಡ್ರಿ. ಮೈನಸ್ ಇದು ಈ ಕಡೆ ಬಂದ್ರೆ ಪ್ಲಸ್ ಆಗತ್ರಿ. ಸೊ 396x ಪ್ಲಸ್ 2,400x 2796x ಆಯ್ತು. ಆಮೇಲೆ ಇದು ಮೈನಸ್ ಇದ್ದಂತ 177 ಆ ಕಡೆ ಒಯ್ದು ಬಿಡ್ರಿ, ಪ್ಲಸ್ ಆಗುತ್ತೆ. ಸೊ 19,78,400 ಪ್ಲಸ್ 1772 2188 ಎರಡು ಪ್ಲಸ್ ಮಾಡಿದ್ರೆ 209,700 588 ಆಯ್ತು. ಸೊ ಈಗೇನ್ ಮಾಡ್ರಿ ಇದಕ್ಕೆ ಇಂಟು ರಿಲೇಷನ್ ಅದ. ಇದು ಈ ಕಡೆ ಎಡಗಡೆ ಇದ್ದಂತ 2796x ಬಲಗಡೆ ತಗೋರಿ, ಡಿವೈಡೆಡ್ ಆಗುತ್ತೆ. ಸೊ ಇದ್ರಾಗ ಡಿವೈಡ್ ಮಾಡಿದ್ರೆ 75,000 ಬಂತು. ಈ 75,000 ನಮ್ದು ಕ್ಯಾಶ್ ಪ್ರೈಸ್ ಆಫ್ ಮಷಿನ್ ಎಕ್ಸ್ ಇಸ್ ಈಕ್ವಲ್ ಟು 75,000. ಇಷ್ಟು ಮಾಡಿದ್ರೆ ನಮ್ದು ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ ಅಥವಾ ಮಷಿನ್ ಕಂಡುಹಿಡಿದು ಮುಗೀತು. ಥ್ಯಾಂಕ್ ಯು. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ ಮೇಲೆ ಸೆಕೆಂಡ್ ಕ್ವಶನ್. A radio set is sold on installment plans are as follows: rupees 150 as a cash down payment and 11 monthly 150 ಏನದ ಇಲ್ಲಿ rupees 150 cash down payment ಇದೆ. ಅದೇ ರೀತಿ 11 monthly installment of rupees 60 each. 11 monthly installment 60 ರೂಪಾಯಿ ಇದೆ. Is the dealer thereby earn 20% per annum simple interest? What is the ಕ್ಯಾಶ್ ಪ್ರೈಸ್ ಆಫ್ ರೇಡಿಯೋ ಸೆಟ್ ಅಂತ ಕೇಳಿದಾರೆ. ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಸೊ ಗಿವನ್ ಇನ್ಫಾರ್ಮೇಶನ್ ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ ಅಥವಾ ರೇಡಿಯೋ ಸೆಟ್ ಬಿ ಎಕ್ಸ್ ಅದ ರೇಡಿಯೋ ಸೆಟ್ ಅಂತ ಬರ್ಕೋರಿ. ಇಲ್ಲಿ ಕ್ಯಾಶ್ ಪ್ರೈಸ್ ಆಫ್ ರೇಡಿಯೋ
ಸೆಟ್ ಬಿ ಎಕ್ಸ್ ಆಗಿರಲಿ. ಅದೇ ರೀತಿ ಡೌನ್ ಪೇಮೆಂಟ್ ಎಷ್ಟಾದ್ರಿ 150 ಎಕ್ಸ್ 150 ಕಳೀರಿ ಎಕ್ಸ್ ಮೈನಸ್ 150 ಆಯಿತು. ಸೊ ದೇರ್ ಫಾರ್ ಬ್ಯಾಲೆನ್ಸ್ ಟು ಪೇ. ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 20%. ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಇಸ್ ಈಕ್ವಲ್ ಟು 20% ಪರ್ annum ಸಿಂಪಲ್ ಇಂಟ್ರೆಸ್ಟ್. ಅದೇ ರೀತಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಎನ್ ಇಸ್ ಈಕ್ವಲ್ ಟು 11 ಇದಾವೆ 11. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಐ ಇಸ್ ಈಕ್ವಲ್ ಟು 60 rupees ಈಚ್. ಸೊ ಆಕ್ಚುಯಲ್ ಅಮೌಂಟ್ ಎನ್ ಇಂಟು ಐ 11 into 60 ಮಾಡಿದ್ರೆ 660 ಆಗುತ್ತೆ ರೀ. ಸೊ ಎಕ್ಸಸ್ ಅಮೌಂಟ್ ಪೇ ಇ is equal to actual pay minus balance to pay. Actual pay 660 ಅದ, balance to pay x minus 150 ಅದ ರೀ. ಸೊ ಸಿಂಪ್ಲಿಫೈ ಮಾಡ್ಕೊರಿ 660 ಹಂಗ ಇರಲಿ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಹಂಗ ಬರೀ ಮೈನಸ್ ಇಂಟು ಮೈನಸ್ ಪ್ಲಸ್ 150 ಹಂಗ ಬರೀ. ಸೊ ಈ 660 ಈ 150 ಪ್ಯೂರ್ ನಂಬರ್ ಅದ, ಎರಡು ಕೂಡಿಸ್ಕೊಂಡ್ಬಿಡ್ರಿ 810 ಆಯ್ತು. ಮೈನಸ್ ಹಂಗ ಇರಲಿ. ಆಫ್ಟರ್ ದ ಗಿವನ್ ಇನ್ಫಾರ್ಮೇಶನ್ ಯು ಹ್ಯಾವ್ ಟು ಗೋ ವಿತ್ r is equal to formula. r is equal to 2400 e n bracket of n plus 1 I 2 into e. ಸೊ ಈಗ ಆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ 20 ಇದೆ ಬರ್ಕೊಂಡೆ. 2400 ಆಸ್ ಪರ್ ಫಾರ್ಮುಲಾ ಇ 810 ಮೈನಸ್ ಎಕ್ಸ್. ಸೊ ಆ ಬರ್ಕೊಂಡೆ ಎನ್ 11 ಅದ. ಸೊ 11 ಪ್ಲಸ್ 1 ಐ 60 ಅದ. 2 ಮೈನಸ್ 2 ಆಸ್ ಪರ್ ಫಾರ್ಮುಲಾ ಇ 810 ಮೈನಸ್ ಎಕ್ಸ್ ಅದ. ಇಷ್ಟಾದ ನಂತರ ಸಿಂಪ್ಲಿಫೈ ಮಾಡ್ಕೊಳ್ಳಿ. 11 ಈ ಕಡೆ ಓದ್ಬಿಡ್ರಿ, ಡಿವೈಡ್ ಬೈ ಇದ್ದು ಎಡಗಡೆ ಹೋದ್ರೆ ಇಂಟು ಆಗುತ್ತೆ ರೀ. 20 into 11 220 ಆಯ್ತು. 2400 810 ಇದನ್ನ ಇಂಟು ಮಾಡ್ಕೋಬೇಕ್ರಿ ಇಲ್ಲಿ. 2400 ಇಂಟು ಎನ್ 810 2400 ಇಂಟು ಎಕ್ಸ್. ಸೊ ಎರಡು ಇಂಟು ಮಾಡಿದ್ರೆ 194400 ಆಯ್ತು. ಮೈನಸ್ 2400 ಎಕ್ಸ್ 2400 ಎಕ್ಸ್ ಆಯ್ತಾ. ಈಗ 11 ಪ್ಲಸ್ 1 12 60 ಅದೇ ತರ ಇರಲಿ. ಮೈನಸ್ ಇಂಟು ಪ್ಲಸ್ ಮೈನಸ್ 2 into 8 10 1620 ಮೈನಸ್ ಇಂಟು ಮೈನಸ್ ಪ್ಲಸ್ 2 into x ಪ್ಲಸ್ 2x. ಈಗೇನು ಮಾಡ್ರಿ ನೆಕ್ಸ್ಟ್ ಸ್ಟೆಪ್ 12 into 60 720 ಮೈನಸ್ 1620 ಹಂಗೆ ಇರಲಿ ಪ್ಲಸ್ 2x ಹಂಗೆ ಇರಲಿ. ಸೊ ಈಗೇನು ಮಾಡ್ರಿ ಇದ್ರಾಗ ಈ ಅಮೌಂಟ್ ಕಳೀರಿ ಮೈನಸ್ 900 ಬರುತ್ತೆ. ಸೊ ನಾವೇನು ಮಾಡಿದ್ರಿ ಪ್ಲಸ್ ಮೊದಲ2x ಅನ್ನ ಮುಂಚೆ ಬರ್ಕೋರಿ, ಆಮೇಲೆ ಮೈನಸ್ 900 ಇಲ್ಲಿ ಬರ್ಕೋರಿ. ಸೊ ಈಗೇನು ಮಾಡ್ರಿ ಡಿವೈಡೆಡ್ ಬೈ ದ 2x ಮೈನಸ್ 900 ಈ ಕಡೆ ತೊಗೊಂಬರ್ರಿ, ಎಡಗಡೆ ತೊಗೊಂಬರ್ರಿ ಇಂಟು ಆಗುತ್ತೆ. 220 into 2x 220 into 2x 440x 220 into 900 1,98,000. ಸೊ ಅದೇ ಥರ ಇದು ಇದ್ದಂಗೆ ಇರಲಿ. ಈಗೇನು ಮಾಡ್ರಿ ಇಷ್ಟು ಇಂಟು ಮಾಡಿದ ನಂತರ ಸೊ 440x ಈಗೇನು ಮಾಡ್ರಿ ಎಕ್ಸ್ ಒಂದು ಕಡೆ ಮಾಡ್ಕೊರಿ. ಸೊ ಇದು 440x ಅದ. ಈ 2400x ಮೈನಸ್ ಇದ್ದನ್ನ ಬಲಗಡೆ ಇದ್ದಂಥ 2400x ಅನ್ನ ಎಡಗಡೆ ತಗೋರಿ ಪ್ಲಸ್ 2400x ಆಗುತ್ತೆ ರೀ. ಆಮೇಲೆ ಇದು ಇದ್ದಂಗೆ ಇರಲಿ. ಇದು 1,98,000 ಆ ಕಡೆ ಹೋಯ್ರಿ. 21 42,000 ಆಗುತ್ತೆ. ಇದು 2840x ಆಗುತ್ತೆ ರೀ. ಸೊ ಈಗ ಇದಕ್ಕೆ ಇಂಟರ್ಲೇಷನ್ ಅದ, ಬಲಗಡೆ ಕಳಿಸ್ರಿ ಡಿವೈಡ್ ಆಗುತ್ತೆ. 21 42,000 ಡಿವೈಡೆಡ್ ಬೈ 2840 ಮಾಡಿದ್ರೆ 754.22. ಸೊ ನಮ್ದು ಕ್ಯಾಶ್ ಪ್ರೈಸ್ ಆಫ್ ರೇಡಿಯೋ ಸೆಟ್ ಇಸ್ ಎಕ್ಸ್ ಇಸ್ ಈಕ್ವಲ್ ಟು 754 rupees 22 paisa. ಥ್ಯಾಂಕ್ ಯು. ಇನ್ನೊಂದು ವಿಷಯ, ಈಗ ನೆಕ್ಸ್ಟ್ ಬರುವಂಥ ಕ್ಲಾಸ್ನಲ್ಲಿ ನಾನು ಮುಂದಿನ ಚಾಪ್ಟರ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.